ಇದು ನನ್ನ ಮೊದಲನೇ ಆಲ್ಬಮ್ ಸಾಂಗು. ತುಂಬ ತುಂಬ ಅಂದರೆ ತುಂಬ ಖುಷಿಯಿಂದ ಶ್ರದ್ಧೆಯಿಂದ ಮಾಡಿದ್ದೀವಿ. ತುಂಬ ಒಳ್ಳೆ ಟೀಮು ಯೂನಿಕಾರ್ನ್ ಟೀಮಲ್ಲಿ ಅವರು ತುಂಬ ಸಿನಿಮಾದಲ್ಲಿ ವಿಕ್ರಾಂತ್ ರೋಣ ಅದೆಲ್ಲ ಸಿ ಜಿ ಎಲ್ಲ ಅವರೇ ಮಾಡಿರೋದು. ಆ ಟೀಮ್ ಅವರು ಬಂದು ನನಗೆ ಆಲ್ಬಮ್ ಸಾಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆಮೇಲೆ ಈ ಲುಕ್ ಬಂದು ನಾನು ಫಸ್ಟ್ ಟೈಮ್ ಈ ಥರ ಲುಕ್ ಟ್ರೈ ಮಾಡ್ತಾ ಇರೋದು. ನನಗೂ ಗೊತ್ತಿರಲಿಲ್ಲ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅಂತ. ಟ್ರೈ ಮಾಡಿದ್ಮೇಲೆ ಲೈಕ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಗೊತ್ತಾಯಿತು. ಆಮೇಲೆ ಆಲ್ಬಮ್ ಸಾಂಗ್ ಫುಲ್ ಕಂಪ್ಲೀಟ್ ಆದಮೇಲೆ ನೋಡಿದಾಗ ಒಂದು ಒಳ್ಳೆ ಡಿಸಿಷನ್ ತೊಗೊಂಡೆ ಅಂತ ಅನ್ನಿಸ್ತು. ಯಾಕಂದರೆ ಅದ್ಭುತವಾಗಿ ಮಾಡಿದ್ದಾರೆ. ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಅದ್ಭುತವಾಗಿ ಮಾಡಿದ್ದಾರೆ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಹಳ್ಳಿ ಹುಡುಗನ ಲುಕ್ಕಲ್ಲಿ ನೋಡಿದಾಗ ನಿಮ್ಮನ್ನ ಕಿರಾತಕದಲ್ಲಿ ಎಷ್ಟು ಸರ್ನ ನೋಡ್ದಂಗೆ ಅನ್ನಿಸ್ತಿದೆ? ಥ್ಯಾಂಕ್ ಯು ಸೋ ಮಚ್. ಅದೇ ಎಲ್ರಿಗೂ ಇಷ್ಟ ಆದರೆ ಸಾಕು. ನೀವು ಹೇಳಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನೋಡೋಣ, ಆದಷ್ಟು ನಮ್ಮ ಕನ್ನಡ ಜನತೆಗೆ ಏನು ಇಷ್ಟ ಆಗುತ್ತೋ ಅದನ್ನು ಕೊಡೋಕ್ಕೆ ಟ್ರೈ ಮಾಡ್ತೀವಿ, ಪ್ರಯತ್ನ ಪಡ್ತೀನಿ. ಅವ್ರ ಪ್ರೀತಿ, ಅವ್ರ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ತೀನಿ. ಒಂದ್ ಕಡೆ ಪಿ ಆರ್ ಕೆ ಅಂತಂದ್ರೆ ಅಪ್ಪು ಅವರ ಆಶೀರ್ವಾದ, ಮತ್ತೊಂದ್ ಕಡೆ ಸುದೀಪ್ ಸರ್ ಅವರ ಬೈಟ್, ಇಬ್ಬರ ಒಂದು ಸಪೋರ್ಟ್ ಸಿಕ್ಕಿರುವಂತದ್ದು ಎಷ್ಟು ಖುಷಿ ಆಗ್ತದೆ. ಅಪ್ಪು ಸರ್ ಅವರು ಪಿ ಆರ್ ಕೆ ಪ್ರೊಡಕ್ಷನ್ ಮಾಡಿದಾಗ ಅವಾಗ ಪ್ರೊಡಕ್ಷನ್ ಇದು ಮಾಡಿದಾಗಲೇ ಅದು ಕೊಟ್ಟಿದ್ದೆ. ಪಿ ಆರ್ ಕೆ ಪ್ರೊಡಕ್ಷನಲ್ಲಿ ಒಂದು ಸಿನಿಮಾ ಮಾಡಬೇಕು, ಒಂದು ಚಾನ್ಸ್ ಸಿಗಲಿ ಅಂತ. ಈ ಆಲ್ಬಮ್ ಸಾಂಗ್ ಮೂಲಕ ಪಿ ಆರ್ ಕೆ ಆಡಿಯೋಸಲ್ಲಿ ಒಂದು ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ. ನೋಡೋಣ, ಮುಂದಕ್ಕೆ ಅವ್ರ ಕಡೆಯಿಂದ ಏನಾದರೂ ಒಂದು ಸಿನಿಮಾ ಬಂದರೆ ತುಂಬ ಖುಷಿ ಆಗುತ್ತೆ. ಸುದೀಪ್ ಸರ್ ಅವರು ನಮ್ಮನ್ನ ಮನೆಗೆ ಕರೆಸಿ ಸಪೋರ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಅವ್ರ ದೊಡ್ಡ ಗುಣ ಅದು. ನಾವು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಬನ್ನಿ ಅಂತೇಳಿ ಅವ್ರ ಮನೆಗೆ ಕರೆಸಿ ಕೂರಿಸಿ ಊಟ ಕೊಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅಷ್ಟು ಚೆನ್ನಾಗಿ ವೀಡಿಯೋ ಬೈಟ್ ಕೊಟ್ಟು ಅಂತ ಒಳ್ಳೆ ಮಾತು ಹೇಳೋದಕ್ಕೂ ಒಂದು ದೊಡ್ಡ ಗುಣ ಇರಬೇಕು. ಅದು ಅವರಲ್ಲಿದೆ. ಈ ಪ್ರೀತಿಗೆ ಅವ್ರ ಸಪೋರ್ಟ್ಗೆ ಯಾವಾಗ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಫಿಟ್ನೆಸ್ ಎಲ್ಲ ಹೇಗೆ ನಡೀತಿದೆ? ಯಾಕಂತಂದ್ರೆ ಮೊದಲಿಂದನೂ ಕೂಡ ಫಿಟ್ನೆಸ್ ಫ್ರೀಕು, ಈಗೆಲ್ಲ ವರ್ಕೌಟ್ ಎಲ್ಲ ಹೇಗೆ ನಡೀತಿದೆ? ಈಗ ತುಂಬ ಚೆನ್ನಾಗಿ ಹೋಗ್ತಿದೆ, ಅದ್ಭುತವಾಗಿ ನಡೀತಿದೆ. ಇನ್ನೂ ಡಯಟಲ್ಲಿ ಇದ್ದೀನಿ. ಇವಾಗ ಕಾರಲ್ಲಿ ಕುತ್ಕೊಂಡು ಡಯಟ್ ಫುಡ್ ತಿನ್ನಬೇಕು, ನೋಡಬೇಕು. ಎಸ್, ಬೇರೆ ಏನೆಲ್ಲ ನಡೀತಾ ಇದೆ ಲೈಫಲ್ಲಿ ಅಂತ? ಸಿನಿಮಾ ಮಾತುಕತೆ ನಡೀತಿದೆ, ನೋಡಬೇಕು. ಸೀರಿಯಲ್ಲು ಬರ್ತಿದೆ, ಮಾತಾಡ್ತಾ ಇದ್ದೀನಿ. ನೋಡೋಣ, ಒಂದು ಬ್ರೇಕ್ ಬೇಕು.